ಎಲ್ಲರಿಗೂ ನಮಸ್ಕಾರ. ಎಲ್ಲರನ್ನೂ ಕೂರ್ಗ್ ಹೋಮ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಒಂದು ಅದ್ಭುತವಾದಂತಹ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ತೇನೆ ನೋಡಿ. ಇನ್ ಕೇಸ್ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಒಲೆಯಲ್ಲಿ ಮಾಡಿರುವಂತಹ ಅಕ್ಕಿ ರೊಟ್ಟಿ. ಈ ಹಳ್ಳಿ ಕಡೆ ಎಲ್ಲ ಒಲೆಯಲ್ಲಿ ಎಲ್ಲ ಮಾಡ್ತಾರೆ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಅಡುಗೆನೂ ಕೂಡ ಅಷ್ಟೇ, ಒಲೆಯಲ್ಲಿ ಯಾವುದೇ ರೀತಿಯಾದಂತಹ ಮಣ್ಣಿನ ಮಡಿಕೆಯಲ್ಲಾಗಿರ್ಬೋದು ಅಥವಾ ಈ ಕೆಂಡದಲ್ಲಿ ಈ ರೊಟ್ಟಿಯನ್ನು ಈ ಥರ ಬೇಯಿಸ್ಕೊಂಡು ಮಾಡಿದ್ರೆ ತುಂಬಾ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಈ ಸ್ಟವ್ಗಳಲ್ಲೆಲ್ಲ ಬೇಯಿಸಿ ತಿನ್ನಬಾರ್ದು, ಆದ್ರೂ ಕೂಡ ಬೇಯಿಸಲೇಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ನಾನಿವಾಗ ಹಲಸಿನ ಬೀಜದ ಚಟ್ನಿಯನ್ನು ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಒಬ್ಬೊಬ್ಬರಿಗೆ ಈ ಹಲಸಿನ ಬೀಜದಲ್ಲಿ ಚಟ್ನಿ ಮಾಡ್ತಾರಾ ಅನ್ನೋದೇ ಗೊತ್ತಾಗಲ್ಲ. ಅದನ್ನು ಕೂಡ ಇದು ಇವಾಗೆಲ್ಲ ತುಂಬಾ ಸ್ವೀಟ್ಗಳನ್ನ ಮಾಡ್ತಾರೆ ಹಲಸಿನ ಬೀಜದಲ್ಲಿ. ಹಾಗೆಯೇ ಹಪ್ಪಳಗಳನ್ನು ಕೂಡ ಮಾಡ್ತಾರೆ. ಅದರಲ್ಲೂ ಕೂಡ ಈ ಥರ ಚಟ್ನಿಯನ್ನು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಸೈಡಲ್ಲೆಲ್ಲ ಇದ್ರ ಸಾಂಬಾರನ್ನ ಕೂಡ ಮಾಡ್ತಾರೆ. ಕೆಸನ್ ಸೊಪ್ಪಿನ ಜೊತೆನೂ ಕೂಡ ಈ ಥರ ಈ ಹಲಸಿನ ಬೀಜವನ್ನು ಹಾಕಿ ಸಾಂಬಾರನ್ನು ಮಾಡ್ತಾರೆ. ಹಾಗೆಯೇ ಈ ಮಳೆಗಾಲದಲ್ಲಿ ಇದು ಸಿಗೋದ್ರಿಂದ ಚೆನ್ನಾಗಿ ಇದನ್ನು ತೊಳೆದ್ಬಿಟ್ಟು ನೀಟಾಗಿ ಒಣಗಿಸ್ಕೊಂಡು ಇಟ್ಕೊಂಡ್ಬಿಡ್ತೀವಿ. ಇದೆಲ್ಲ ಮಳೆಗಾಲಕ್ಕೆ ನಾವು ಈ ಥರ ಒಣಗಿಸಿ ಇಡೋದ್ರಿಂದ ಅದು ಹಾಳಾಗಲ್ಲ, ಚೆನ್ನಾಗಿರುತ್ತೆ. ನಮಗೆ ಯಾವಾಗ ಚಟ್ನಿ ಅಥವಾ ಸಾಂಬಾರು ಮಾಡೋದಾಗಲಿ ಅಥವಾ ಪಜ್ಜಿ, ಈ ಹಲಸಿನ ಬೀಜದ ಪಜ್ಜಿ ಅಂತ ಮಾಡ್ತಾರೆ. ಈ ಚಟ್ನಿಯನ್ನು ಮಾಡಿಬಿಟ್ಟು ಆಮೇಲೆ ಅದನ್ನು ಸ್ವಲ್ಪ ಕುದಿಸ್ಬೇಕು ನಾವು ಇವಾಗ, ಅದು ಕೂಡ ತುಂಬಾ ಚೆನ್ನಾಗಾಗುತ್ತೆ ನೋಡಿ. ಈ ರೀತಿಯಾಗಿ ಈ ಚಟ್ನಿ ಮಾಡೋದಕ್ಕೆ ನಾವು ಬೀಜವನ್ನು ಈ ರೀತಿಯಾಗಿ ಹುರ್ಕೊಳ್ಬೇಕಾಗುತ್ತೆ ನೋಡಿ. ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಮಾತ್ರ ಚೆನ್ನಾಗಾಗುತ್ತೆ, ಇಲ್ಲಾಂದರೆ ಅಷ್ಟೊಂದು ಚೆನ್ನಾಗಾಗಲ್ಲ ಚಟ್ನಿ. ಈ ರೀತಿಯಾಗಿ ಎಲ್ಲ ನೀಟಾಗಿ ಹುರ್ಕೊಂಡು ಅದರಲ್ಲಿರುವಂತಹ ಮೇಲೆ ಸಿಪ್ಪೆಯನ್ನು ನಾವು ತಗೊಳ್ಬೇಕಾಗುತ್ತೆ ನೋಡಿ. ಬಿಸಿ ಇದ್ದಾಗನೇ ಬೇಗ ತೆಗೆದುಬಿಟ್ರೆ ಬಂದುಬಿಡುತ್ತೆ, ಆರಿದ ಮೇಲೂ ಕೂಡ ಬೇಗನೆ ಬಂದುಬಿಡುತ್ತೆ. ನಾನಿವಾಗ ಇದನ್ನು ತೆಗೆದ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲವನ್ನು ಸಿಪ್ಪೆಯನ್ನೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಎಲ್ಲವನ್ನು ನಾನು ಸಿಪ್ಪೆ ತೆಗೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ನಾವು ಇದು ಸ್ವಲ್ಪ ಆರೋದಕ್ಕೆ ಬಿಟ್ಬಿಟ್ರೆ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಎಲ್ಲವನ್ನು ಸ್ವಲ್ಪ ನಾವು ಗುದ್ಕೊಂಡು ನಾವು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡ್ರೆ ಬೇಗನೆ ಪುಡಿ ಆಗಿಬಿಡುತ್ತೆ. ಹಾಗಾಗಿ ಈ ಒಂದು ಕಲ್ಲಿಂದ ನಾವು ಎಲ್ಲವನ್ನು ಗುದ್ಕೊಂಡು ಹಾಕ್ಕೊಂಡ್ರೆ ಬೇಗನೂ ಪುಡಿ ಆಗುತ್ತೆ, ಹಾಗೆ ಮಿಕ್ಸಿ ಜಾರ್ ಕೂಡ ಹಾಳಾಗಲ್ಲ. ನಾನು ಇದರಲ್ಲಿ ಯಾವಾಗಲೂ ಮಾಡ್ಕೊಳ್ಳೋದ್ರಿಂದ ಈ ಜಾರ್ ಏನು ಕೂಡ ಆಗಿಲ್ಲ, ಅದಕ್ಕೋಸ್ಕರ ನಾನು ಹಾಗೇ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಪುಡಿ ಆಗುತ್ತೆ. ನಾವು ಸ್ಟಾರ್ಟಿಂಗ್ ಹಾಗೇ ಪುಡಿ ಮಾಡಿಕೊಂಡು ಆನಂತರ ನಾವು ಇದಕ್ಕೆ ಮಸಾಲೆಗಳನ್ನೆಲ್ಲ ಹಾಕ್ಕೊಳ್ಳೋಣ ನೋಡಿ. ಇಷ್ಟು ನಾನು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಹಲಸಿನ ಬೀಜಕ್ಕೆ ನಾನು ಈ ಒಂದು ತೆಂಗಿನಕಾಯಲ್ಲಿ ನಾನು ಅರ್ಧ ಹೋಳನ್ನು ನಾನು ಫುಲ್ಲಾಗಿ ತುರ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಒಣಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನನಗೆ ಹಸಿರು ಮೆಣಸಿನ್ಕಾಯಿ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಾಗಲ್ಲ, ಅದೇ ಬೇರೆ ಟೇಸ್ಟ್ ಇರುತ್ತೆ. ನನಗೆ ಈ ಒಣಮೆಣಸಿನ್ಕಾಯಿನೇ ಇಷ್ಟ ಆಗೋದ್ರಿಂದ ನಾನು ಇದನ್ನೇ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಹಸಿರು ಮೆಣಸಿನ್ಕಾಯಿನ ಕೂಡ ಹಾಕ್ಕೊಳ್ಬೋದು. ಇದಕ್ಕೆ ನಿಂಬೆಹಣ್ಣನ್ನು ಮಾತ್ರ ಹಾಕಿದ್ರೆ ತುಂಬಾ ಚೆನ್ನಾಗಾಗುತ್ತೆ, ಹುಣಸೆ ಹಣ್ಣನ್ನು ಹಾಕಿದ್ರೆ ಅಷ್ಟೊಂದು ಚೆನ್ನಾಗಾಗಲ್ಲ. ನಾನು ಇದಕ್ಕೆ ನಿಂಬೆಹಣ್ಣನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇಷ್ಟು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಒಂದು ಇಡೀ ಬೆಳ್ಳುಳ್ಳಿ ಗೆಡ್ಡೆಯಲ್ಲಿ ನಾನು ಒಂದು ಅರ್ಧ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ. ಈ ನಿಂಬೆಹಣ್ಣು ಹಾಕೋದ್ರಿಂದ ಇದಕ್ಕೆ ತುಂಬಾ ಚೆನ್ನಾಗಾಗುತ್ತೆ ನೋಡಿ. ಇದು ಸ್ವಲ್ಪ ನಾನು ಒಂದು ಈರುಳ್ಳಿಯಲ್ಲಿ ಒಂದು ಕಾಲು ಭಾಗಕ್ಕಿಂತ ಸ್ವಲ್ಪ ಜಾಸ್ತಿಯಷ್ಟು ಈರುಳ್ಳಿಯನ್ನು ನಾನು ತಗೊಳ್ತಾ ಇದ್ದೀನಿ ನೋಡಿ. ಈ ಥರ ತಗೊಂಡು ಇವಾಗ ಎಲ್ಲವನ್ನು ಸೇರಿಸ್ಕೊಂಡು ಈಗ ರುಬ್ಕೊಳ್ಳೋಣ. ಇವಾಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಕೊನೆಯದಾಗಿ ನಾನು ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ. ಇವಾಗ ಇದನ್ನು ತುಂಬ ನುಣ್ಣಗೆ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಇದಕ್ಕೆ ಬೇರೆ ಎಲ್ಲ ಮಸಾಲೆಗಳನ್ನೆಲ್ಲ ತುಂಬ ಹಾಕೋದ್ರಿಂದ ಈ ನಾವು ಹಲಸಿನ ಬೀಜದಲ್ಲಿ ಮಾಡಿದ್ದೀವಿ ಅಂತ ಅನಿಸೋದೇ ಇಲ್ಲ. ಹಾಗಾಗಿ ನಾವು ಇದಕ್ಕೆ ಸ್ವಲ್ಪ ಮಸಾಲೆಯನ್ನು ಮಾತ್ರ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಮಾಮೂಲಿ ನಾವು ಚಟ್ನಿಯನ್ನು ಹೇಗೆ ಮಾಡ್ಕೊಳ್ತೀವೋ ಅದೇ ರೀತಿಯಾಗಿ ನಾವಿವಾಗ ರುಬ್ಕೊಂಡ್ರೆ ನಮಗೆ ಈ ಹಲಸಿನ ಬೀಜದ ಚಟ್ನಿ ರೆಡಿಯಾಗುತ್ತೆ. ಇದನ್ನು ಸ್ವಲ್ಪ ಕುದಿಸ್ಕೊಂಡ್ರೆ, ನೀರನ್ನು ಹಾಕಿಬಿಟ್ಟು ಸ್ವಲ್ಪ ಕುದಿಸ್ಕೊಂಡು ಒಗ್ಗರಣೆಯನ್ನು ಕೊಟ್ಕೊಂಡ್ರೆ ಇದಕ್ಕೆ ಹಲಸಿನ ಬೀಜದ ಪಜ್ಜಿ ಅದು ಕೂಡ ಆಗುತ್ತೆ. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ರೊಟ್ಟಿಗೆ. ಇವಾಗ ನಾವು ರೊಟ್ಟಿಯನ್ನು ಒಲೆಯಲ್ಲಿ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನೋಡ್ಕೊಂಡು ಬರೋಣ. ಈ ಚಟ್ನಿಗೆ ನಮ್ಮ ಈ ಅಕ್ಕಿ ರೊಟ್ಟಿನೇ ಇದಕ್ಕೆ ತುಂಬ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ನಮಗೆ ಬೇರೆ ಎಲ್ಲದಕ್ಕಿಂತನೂ ಈ ಥರ ಅಕ್ಕಿ ರೊಟ್ಟಿನೇ ತುಂಬ ಚೆನ್ನಾಗಿರುತ್ತೆ. ನಾವಿವಾಗ ಒಲೆಯಲ್ಲಿ
ರೊಟ್ಟಿಯನ್ನು ಮಾಡ್ಕೊಳ್ಳೋದಕ್ಕೆ ಇವಾಗ ನಾವು ಒಲೆಯನ್ನು ಹಚ್ಕೊಳ್ಬೇಕಾಗುತ್ತೆ. ಇಲ್ಲಿ ಹಳ್ಳಿ ಕಡೆ ಎಲ್ಲ ಹೆಚ್ಚಾಗಿ ಈ ಒಲೆಯನ್ನು ಪೂಜೆ ಮಾಡಿದ ನಂತರನೇ ಬೇರೆ ಎಲ್ಲ ಅಡುಗೆಗಳನ್ನ ಮಾಡ್ತಿದ್ರು. ಮೊದಲು ಒಲೆಯಲ್ಲೇ ಅಡುಗೆ ಮಾಡ್ತಿದ್ರು ನೋಡಿ, ಅಂಥ ಟೈಮ್ಗಳಲ್ಲಿ. ಇವಾಗೆಲ್ಲ ಈ ರೀತಿಯಾಗಿ ಪೂಜೆ ಮಾಡಿಬಿಟ್ಟು ಹಾಗೇ ಬಿಟ್ಬಿಡ್ತಾರೆ. ಅಡುಗೆ ಮಾಡಲಿಲ್ಲ ಅಂದ್ರೂ ಕೂಡ ಈ ರೀತಿಯಾಗಿ ಈ ಹೂವೆಲ್ಲ ಇಟ್ಟು ಕುಂಕುಮ ಎಲ್ಲ ಇಟ್ಬಿಟ್ಟು ಈ ಥರ ಪೂಜೆಯನ್ನು ಮಾಡ್ತಾರೆ. ಅಂದರೆ ಹಿಂದಿನವರ ಲೆಕ್ಕದಲ್ಲಿ ಇದು ಒಂದು ಲಕ್ಷ್ಮಿಗೆ ಸಮಾನ ಒಲೆ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಈ ರೀತಿಯಾಗಿ ಪೂಜೆಯನ್ನೆಲ್ಲ ಮಾಡ್ತಾರೆ. ಇವಾಗ ಯೂಸ್ ಮಾಡಿಲ್ಲ ಅಂದ್ರೂ ಕೂಡ ಈ ಒಲೆಯನ್ನು ಈ ರೀತಿ ಪೂಜೆ ಮಾಡಿ ಹಾಗೇ ಬಿಟ್ಟಿರ್ತಾರೆ. ಇವಾಗೆಲ್ಲ ಹೆಚ್ಚಾಗಿ ಈ ಸ್ಟವ್ಗಳಲ್ಲೇ ಅಡುಗೆ ಮಾಡೋದ್ರಿಂದ ಈ ಒಲೆಯಲ್ಲಿ ರೊಟ್ಟಿ ಮಾಡೋದಾಗಲಿ, ಈ ಅನ್ನ ಬಸಿತಾರೆ ನೋಡಿ, ಆ ರೀತಿಯವ್ರು ಮಾತ್ರ ಈ ಒಲೆಯನ್ನು ಯೂಸ್ ಮಾಡ್ತಾರೆ. ಇಲ್ಲಾಂದರೆ ಎಲ್ಲ ಹಾಗೇ ಬಿಟ್ಟಿರ್ತಾರೆ. ಇವಾಗ ಅನ್ನನೂ ಕೂಡ ಹೆಚ್ಚು ಕಡಿಮೆ ಮಾಡೋದೆಲ್ಲ, ಇವಾಗ ಅನ್ನವನ್ನು ಕೂಡ ಈ ಕುಕ್ಕರ್ನಲ್ಲೇ ಮಾಡೋದ್ರಿಂದ ಈ ಒಲೆ ಎಲ್ಲ ಸುಮ್ಮನೆ ಹಾಗೇ ಇರುತ್ತೆ. ಇವಾಗ ನಾನು ಈ ಒಲೆಯನ್ನು ಮೊದಲಿಗೆ ಹಚ್ಕೊಳ್ಬೇಕು. ಈ ಒಲೆಯನ್ನು ಹಚ್ಕೊಳ್ಳೋದಕ್ಕೆ ನಾನು ಈ ಚಕ್ಕೆ ಸೌದೆ ಬರುತ್ತೆ ನೋಡಿ, ಅಂಥದ್ದಾದರೆ ಬೇಗನೆ ನಮಗೆ ಕೆಂಡ ಆಗಿಬಿಡುತ್ತೆ. ನಮಗೆ ರೊಟ್ಟಿ ಮಾಡುವಾಗ ಚೆನ್ನಾಗಿ ಕೆಂಡ ಬಂದರೆ ಮಾತ್ರ ನಮಗೆ ಈ ರೊಟ್ಟಿ ಎಲ್ಲ ಊದ್ಕೊಂಡು ತುಂಬಾ ಚೆನ್ನಾಗಿ ಬರುತ್ತೆ. ಒಂಥರ ಪೂರಿ ಥರ ಊದ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಚಕ್ಕೆ ಸೌದೆಗಳನ್ನ ಹಾಕ್ಕೊಂಡು ನಾವು ಒಲೆಯನ್ನು ಹಚ್ಕೊಳ್ಬೇಕು. ಇಲ್ಲ ಅಂದರೆ ನಮಗೆ ಕೆಂಡ ಕೂಡ ಆಗಲ್ಲ, ರೊಟ್ಟಿನೂ ಅಷ್ಟೊಂದು ಚೆನ್ನಾಗಾಗಲ್ಲ. ಅದಕ್ಕೋಸ್ಕರ ಈ ರೀತಿಯಾಗಿ ನಾವು ಮೊದಲಿಗೆ ಒಲೆಯನ್ನು ಹಚ್ಕೊಂಡು ಆ ರೀತಿ ಸ್ವಲ್ಪ ಕೆಂಡ ಆಗೋದಕ್ಕೆ ಬಿಡಬೇಕು ನಾವು. ಇದು ಕೆಂಡ ಆಗ್ತಿರೋ ಅಷ್ಟರೊಳಗೆ ನಾವು ಇವಾಗ ರೊಟ್ಟಿಯನ್ನು ಮಾಡ್ಕೊಳ್ಳೋಣ. ರೊಟ್ಟಿಯನ್ನು ಮಾಡ್ಕೊಳ್ಳೋದಕ್ಕೆ ನಮಗೆ ಅನ್ನ ಬೇಕು. ನಾನು ರಾತ್ರಿ ಉಳಿದಿದ್ದ ಅನ್ನದಿಂದ ರೊಟ್ಟಿಯನ್ನು ಮಾಡ್ಕೊಳ್ತೀನಿ. ಇವಾಗ ನೋಡಿ ಬಿಸಿ ಅನ್ನನೇ ಇರೋದ್ರಿಂದ ಈ ಬಿಸಿ ಅನ್ನನೇ ನಾನು ಸ್ವಲ್ಪ ತಗೊಳ್ತಾ ಇದ್ದೀನಿ. ನಾನು ಈ ಹಿಂದಿನ ವಿಡಿಯೋದಲ್ಲೆಲ್ಲ ರೊಟ್ಟಿಯನ್ನು ಮಾಡೋದು ಹೇಗೆ, ಎಷ್ಟು ಅಳತೆ ತಗೋಬೇಕು ಅದೆಲ್ಲವನ್ನು ಕೂಡ ಇಲ್ಲಿ ಶೇರ್ ಮಾಡಿದ್ದೀನಿ. ನನ್ನ ಕೊಡಗಿನ ಅಡುಗೆಗಳು ಯಾವುದೇ ರೀತಿಯಾದಂತಹ ಅಡುಗೆ ಬೇಕು ಅಂದ್ರೂ ಕೂಡ ನನ್ನ ಚಾನಲಲ್ಲಿ ನೋಡ್ಬೋದು. ನೋಡಿ, ಇದಕ್ಕೆ ಸ್ವಲ್ಪ ನಾನು 1 ಕಪ್ ಆಗುವಷ್ಟು ಅನ್ನವನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ನೋಡಿ, ನಾವಿವಾಗ ಮೊದಲೆಲ್ಲ ಹೇಗೆ ಮಾಡ್ತಿದ್ವೋ ಅದೇ ರೀತಿಯಾಗಿ ಮಾಡುವಂಥದ್ದು. ಆದರೆ ರೊಟ್ಟಿಯನ್ನು ಬೇಯಿಸೋದು ಮಾತ್ರ ಈ ಒಲೆಯಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ. ಇನ್ನೆಲ್ಲ ಕೂಡ ಒಂದೇ ಥರನೇ ಅದೇ ರೀತಿಯಾಗಿ ಕಲಿಸ್ಕೊಂಡು ಮಾಡ್ಕೊಳ್ಳುವಂಥದ್ದು. 1 ಕಪ್ಪು ರೈಸಿಗೆ ನಾನು ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ನಾನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಂಡ್ರೆ ನಮಗೆ ಅಳತೆ ಪ್ರಕಾರ ತಗೊಂಡ್ಬಿಟ್ರೆ ರೊಟ್ಟಿಯನ್ನು ಕಲಿಸ್ಕೊಳ್ಳೋದಕ್ಕೂ ಕೂಡ ಈಸಿ ಆಗುತ್ತೆ. ಹಾಗೆಯೇ ರೊಟ್ಟಿ ತಟ್ಟೋದಕ್ಕೂ ಕೂಡ ಈಸಿಯಾಗಿ ಬಂದುಬಿಡುತ್ತೆ. ಅಥವಾ ಅನ್ನ ಜಾಸ್ತಿ ಆಗಲಿ ಅಥವಾ ಹಿಟ್ಟು ಜಾಸ್ತಿ ಆದ್ರೂ ಕೂಡ ಗಟ್ಟಿ ಆಗಿಬಿಡುತ್ತೆ. ಅನ್ನ ಮತ್ತು ಜಾಸ್ತಿ ಆದ್ರೂ ಕೂಡ ಒಂಥರ ಮೆತ್ತಗಾಗಿ ಉಬ್ಕೊಂಡು ಬರಲ್ಲ ರೊಟ್ಟಿಗಳು. ನೋಡಿ, ಈ ರೀತಿಯಾಗಿ ನಾನು ಉಂಡೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ನಾನು ಒಂದು 5-6 ರೊಟ್ಟಿ ಆಗುವಷ್ಟು ನಾನು ಇವಾಗ ಕಲಿಸ್ಕೊಂಡಿದ್ದೆ. ನೋಡಿ, ಅಷ್ಟು ರೊಟ್ಟಿ ಉಂಡೆಗಳನ್ನೆಲ್ಲ ಮಾಡಿಟ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ನಾನು ಈ ಪ್ಲಾಸ್ಟಿಕ್ ಕವರ್ನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಗೇ ಹಾಕ್ಕೊಂಡು ಇವಾಗ ತಟ್ಕೊಳ್ಬೇಕು. ಮಾಮೂಲಿಯಾಗಿಯೇ ನಾವು ಹೇಗೆ ತಟ್ಕೊಳ್ತೀವೋ ಅದೇ ರೀತಿಯಾಗಿ ತಟ್ಕೊಂಡು ಒಲೆಯಲ್ಲಿ ಬೇಯಿಸ್ಕೊಳ್ಬೇಕು ಅಷ್ಟೇ. ಈ ರೀತಿಯಾಗಿ ನಾನು ಒಂದು ಚಿಕ್ಕದಾಗಿ ಈ ಥರ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಒಂದು ಕವರ್ನ ತಗೊಂಡು ನಾನು ಮೊದಲೆಲ್ಲ ಹೇಗೆ ತಟ್ಟಿ ಇದು ಮಾಡ್ತಿದ್ನೋ ಅದೇ ರೀತಿಯಾಗಿ ತಟ್ಕೊಂಡು ಬರಬೇಕು. ನೋಡಿ, ಈ ಥರ ಈ ಮಧ್ಯದಲ್ಲಿ ಸ್ವಲ್ಪ ದಪ್ಪ ಆದ್ರೂ ಕೂಡ ಅದನ್ನು ಹೀಗೆ ಎಳ್ಕೊಂಡು ಬಂದರೆ ನಮಗೆ ರೊಟ್ಟಿ ಕೂಡ ರೆಡಿ ಆಗುತ್ತೆ. ನೋಡಿ, ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂತ. ಈ ಜೋಳದ ರೊಟ್ಟಿ ಎಲ್ಲ ಮಾಡ್ತಾರೆ ನೋಡಿ, ಅಂಥವರಿಗೆಲ್ಲ ಇದು ಈಸಿಯಾಗಿ ಬಂದುಬಿಡುತ್ತೆ. ನಾವು 1-2 ಸರಿ ಈ ಥರ ತಟ್ಬಿಟ್ರೆ ನಮಗೆ ತನ್ನಷ್ಟಕ್ಕೆ ಬಂದುಬಿಡುತ್ತೆ ರೊಟ್ಟಿ. ತುಂಬ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಇದನ್ನು ಒಲೆಯಲ್ಲಿ ಮಾಡಿ ತಿಂದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಹಲಸಿನ ಬೀಜದ ಚಟ್ನಿನೂ ಕೂಡ ಒಳ್ಳೆ ಕಾಂಬಿನೇಷನ್ ಇದು. ನೋಡಿ, ಈ ರೀತಿಯಾಗಿ ಬರುತ್ತೆ ರೊಟ್ಟಿ ಇವಾಗ.
ಬಿಟ್ಕೊಂಡಾಗಿದೆ. ಇವಾಗ ಬೆಂಕಿನೂ ಕೂಡ ಚೆನ್ನಾಗಾಗಿದೆ, ಕೆಂಡನೂ ಎಲ್ಲ ಆಗಿದೆ. ಇವಾಗ ಇದಕ್ಕೆ ನಾನು ಒಂದು ಹೆಂಚನ್ನು ಇಟ್ಕೊಂಡು ಹೆಂಚೆಲ್ಲ ಬಿಸಿಯಾದ ನಂತರ ನಾನು ರೊಟ್ಟಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಕವರಲ್ಲಿ ಎಷ್ಟು ನೀಟಾಗಿ ಬಿಟ್ಕೊಂಡು ಬಂದಿದೆ ಅಂತ ಹೇಳಿಬಿಟ್ಟು. ನೋಡಿ ಇದಕ್ಕಿದ್ರ ಮೇಲೆ ಇವಾಗ ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕಿದ ನಂತರ ನಾವು ಸಡನ್ನಾಗಿ ನಮಗೆ ಹಂಚೆಲ್ಲ ಚೆನ್ನಾಗಿ ಬಿಸಿಯಾಗಿದ್ದರೆ ಮಾತ್ರ ನಮಗೆ ರೊಟ್ಟಿ ಚೆನ್ನಾಗಿ ಬರುತ್ತೆ, ಇಲ್ಲ ಅಂದರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಮತ್ತು ಈ ಊದ್ಕೊಂಡು ಬರಲ್ಲ ನಮಗೆ ರೊಟ್ಟಿ, ಹಾಗೇ ಒಂಥರ ತೆಳುವಾಗ ಅಷ್ಟೊಂದು ಚೆನ್ನಾಗಿ ಬರಲ್ಲ. ನೋಡಿ ಸ್ಟಾರ್ಟಿಂಗ್ ನಾವು ಬೇಗ ತೆಗೆದುಬಿಡಬೇಕು, ಆಮೇಲೆ ಸ್ವಲ್ಪ ಲೇಟಾಗಿ ತೆಗೆದ್ರೆ ಏನೂ ತೊಂದರೆ ಆಗಲ್ಲ. ಸ್ಟಾರ್ಟಿಂಗ್ ನಾವು ಸ್ವಲ್ಪ ಬೇಗನೆ ತೆಗೆದುಬಿಟ್ರೆ ಆವಾಗ ನಮಗೆ ಉಬ್ಕೊಂಡು ಚೆನ್ನಾಗಿ ಬರುತ್ತೆ ರೊಟ್ಟಿಗಳೆಲ್ಲ. ನೋಡಿ ಈ ರೀತಿಯಾಗಿ ಬೇಯಿಸ್ಕೊಂಡು ಮೊದಲಿಗೆ ನಮಗೆ ಕೆಂಡ ನೋಡಿ ಎಷ್ಟು ಚೆನ್ನಾಗಿ ಕೆಂಡ ಬಂದಿದೆ ಅಂತ ಹೇಳಿಬಿಟ್ಟು, ಅದಕ್ಕೆ ನಾನು ಈ ಥರ ಚಕ್ಕೆ ಸೌದೆಗಳು ಬರುತ್ತೆ ನೋಡಿ, ನಮ್ಮ ಕಡೆ ಇದನ್ನು ಚಕ್ಕೆ ಸೌದೆ ಅಂತ ಹೇಳ್ತೀವಿ, ಅದನ್ನು ಒಡೆದಿರ್ತಾರೆ ಸೌದೆನ. ಇವಾಗ ಈ ಕೆಂಡಗಳನ್ನೆಲ್ಲ ಈ ಕೆಳಗಡೆಗೆ ಎಳ್ಕೋಬೇಕು. ಮೇಲೆ ಹಂಚಲ್ಲಿ ಬೆಂದಾದ ನಂತರ ನಮಗೆ ಇವಾಗ ಹಂಚಲ್ಲಿ ಬೇಯ್ತಾ ಇರಬೇಕು ಇವಾಗ ರೊಟ್ಟಿ. ಅದು ಇಲ್ಲಿ ಬೆಂದಾದ ತಕ್ಷಣ ನಮಗೆ ಅಲ್ಲೂ ಕೂಡ ರೆಡಿ ಆಗುತ್ತೆ ರೊಟ್ಟಿ. ಆವಾಗ ತೆಗೆದುಬಿಟ್ಟು ನಾವು ಈ ಥರ ಬೇಯಿಸ್ಕೊಳ್ಳೋದು. ಇದೇ ರೀತಿಯಾಗಿ ನಮ್ಮ ಕಡೆ ಈ ಹಳ್ಳಿ ಕಡೆ ಎಲ್ಲ ಈ ರೀತಿ ಮಾಡ್ತಾರೆ. ಕೊಡಗಿನ ಸೈಡ್, ಈ ಮಲೆನಾಡು ಸೈಡಲ್ಲೆಲ್ಲ ರೊಟ್ಟಿ ಮಾಡೋರೆಲ್ಲ ಇದೇ ರೀತಿಯಾಗಿ ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ರೊಟ್ಟಿ ಬರುತ್ತೆ ಅಂತ ಹೇಳಿಬಿಟ್ಟು, ತುಂಬಾ ಚೆನ್ನಾಗಿರುತ್ತೆ. ತಿನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಕೆಂಡ ಇದ್ದರೆ ನಮಗೆ ಉಬ್ಕೊಂಡು ರೊಟ್ಟಿಗಳೆಲ್ಲ ತುಂಬಾ ಚೆನ್ನಾಗಿ ಬರ್ತವೆ. ಇವಾಗ ಒಲೆಯಲ್ಲಿ ಮಾಡುವಂತಹ ಹಳ್ಳಿ ಕಡೆ ಅಂದರೆ ಈ ಕೊಡಗಿನ ಸೈಡಲ್ಲಿ ಮಾಡುವಂತಹ ಅಕ್ಕಿ ರೊಟ್ಟಿನೂ ಕೂಡ ರೆಡಿಯಾಗಿದೆ. ಅದು ಕೂಡ ಈ ಹಲಸಿನ ಬೀಜದ ಚಟ್ನಿಯೊಂದಿಗೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಈ ಹಲಸಿನ ಬೀಜವನ್ನು ಎಸೆಯೋದು ಬದಲಿಗೆ ಈ ರೀತಿ ಚಟ್ನಿ ಅಥವಾ ಒಂದು ಸ್ವೀಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಸಾಂಬಾರಿಗೆಲ್ಲ ಯೂಸ್ ಮಾಡ್ಕೊಳ್ಳೋದ್ರಿಂದ ಹಲಸಿನ ಬೀಜ ತುಂಬಾ ಒಳ್ಳೆಯದು. ತುಂಬ ಈಸಿಯಾಗಿಯೂ ಕೂಡ ಮತ್ತು ತುಂಬ ಟೇಸ್ಟಾಗೂ ಕೂಡ ಮಾಡ್ಕೊಳ್ಬೋದು. ಇವತ್ತಿನ ವಿಡಿಯೋ ಇದಾಗಿತ್ತು. ಎಲ್ರಿಗೂ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.